ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಇರಾನ್ ಪ್ರತಿದಾಳಿಯನ್ನ ಮಾಡಿದೆ. ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ಇನ್ನು ಮಿಸೈಲ್ ದಾಳಿಗೆ ಬುರ್ಜ್ ಖಲೀಫಾಗೂ ಕೂಡ ಹಾನಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬುರ್ಜ್ ಖಲೀಫಾ ಸಮೀಪದಲ್ಲಿ ಮಿಸೈಲ್ಗಳು ಅಪ್ಪಳಿಸಿದ್ದಾವೆ. ಈ ಸಂದರ್ಭದಲ್ಲಿ ಬುರ್ಜ್ ಖಲೀಫಾಗೂ ಕೂಡ ಹಾನಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿದೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಇರಾನ್ ಪ್ರತಿದಾಳಿಯನ್ನ ಮಾಡಿರುವಂತದ್ದು. ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡಿದೆ. ಮಿಸೈಲ್ ದಾಳಿ ಬುರ್ಜ್ ಖಲೀಫಾಗೂ ಹಾನಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಬುರ್ಜ್ ಖಲೀಫಾ ಸಮೀಪದಲ್ಲಿ ಮಿಸೈಲ್ಗಳು ಅಪ್ಪಳಿಸಿರುವಂಥದ್ದು. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಇರಾನ್ ಪ್ರತಿದಾಳಿಯನ್ನ ಮಾಡಿದೆ. ಇದೀಗ ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಮಿಸೈಲ್ ದಾಳಿ ಬುರ್ಜ್ ಖಲೀಫಾಗೂ ಹಾನಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬುರ್ಜ್ ಖಲೀಫಾ ಸಮೀಪದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಮಿಸೈಲ್ ದಾಳಿಗೆ ಇದೀಗ ಬುರ್ಜ್ ಖಲೀಫಾ ಕೂಡ ಹಾನಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಖಚಿತ ಮಾಹಿತಿ ಬಂದಿಲ್ಲ, ಆದರೆ ಹಾನಿ ಆಗಿದೆ ಅಂತ ಶಂಕಿಸಲಾಗ್ತಾ ಇರುವಂಥದ್ದು. ಇರಾನ್ ಪ್ರತಿ ದಾಳಿಯನ್ನ ಮಾಡಿದೆ. ಏರ್ಪೋರ್ಟ್ ಧ್ವಂಸ ಆಗಿದೆ. ಈ ಸಂದರ್ಭದಲ್ಲಿ ಬುರ್ಜ್ ಖಲೀಫಾಗೂ ಕೂಡ ಹಾನಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದೆ ಇರಾನ್. ಇದೀಗ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿತು. ಅದಾದ ನಂತರ ಖಮೇನಿ ಸಾವನ್ನಪ್ಪಿದ್ರು, ಹತ್ಯೆ ಆಯಿತು. ಇದೀಗ ಇರಾನ್ ಇದಕ್ಕೆ ಪ್ರತಿದಾಳಿಯನ್ನ ಮಾಡ್ತಾ ಇರುವಂಥದ್ದು.